ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಟಕ ಬಂಡಿ, ವಿಧಿ ಅಲೆದಾಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಕಾಶಿಲಿ ಸ್ನಾನ ಮಾಡು, ಕಾಶ್ಮೀರ ಸುತ್ತಿ ನೋಡು, ಜೋಗದ ಗುಂಡಿ ಒಡೆಯ ನಾನೆಂದು ಕೂಗಿ ಹಾಡು. ಅಜಂತ ಎಲ್ಲೋರನ ಬಾಳಲ್ಲಿ ಬೊಮ್ಮೆ ನೋಡು, ಬಾದಾಮಿ ಐಹೊಳೆಯ ಚಂದನ ತೂಕ ಮಾಡು. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ ಕನ್ನಡ. ಕನ್ನಡ ಕಸ್ತೂರಿ ಕನ್ನಡ. ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಟಕ ಬಂಡಿ, ವಿಧಿ ಗುರಿ ತೋರಿಸುವ ಬಂಡಿ. ಸಮಸ್ತ ಜಿಲ್ಲೆಗೆ ರಾಜ್ಯೋತ್ಸವ ಶುಭಾಶಯಗಳು ಕೋರ್ತಾ, ಏನು ನಮ್ಮ ರಾಜಾಜಿನಗರ ಕನ್ನಡ ಸಾಹಿತ್ಯ ಪರಿಷತ್ ಘಟಕ ಈ ಒಂದು ರಾಜ್ಯೋತ್ಸವನ ಅತ್ಯಂತ ವಿಜೃಂಭಣೆಯಿಂದ ಹಮ್ಮಿಕೊಂಡಿದ್ದೀವಿ. ಅದು ಅತ್ಯಂತ ಯಶಸ್ವಿಯಾಗಿ ಎಲ್ಲ ಮಹನೀಯರು, ಎಲ್ಲ ಗಣ್ಯಮಾನ್ಯರು ಬಂದು ನಮ್ಮನ್ನೆಲ್ಲ ಉದ್ದೇಶಿಸಿ ಈ ಒಂದು ಸಂದರ್ಭದಲ್ಲಿ, ಶುಭ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಿದರೆ ಅವರಿಗೆಲ್ಲರಿಗೂ ಧನ್ಯವಾದ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಈ ಒಂದು ವಿಶೇಷ ಸಂದರ್ಭದಲ್ಲಿ ನಾವೆಲ್ಲ ಕನ್ನಡಿಗರಾಗಿ ಕನ್ನಡ ಮನಸ್ಸುಗಳನ್ನ ಬೆರೆಸ್ಕೊಂಡು ಬೇರೆ ಯಾವುದೇ ಜನ ಬರಲಿ, ನಾವೆಲ್ಲರೂ ಕನ್ನಡಿಗರು ಅನ್ನೋ ಒಂದು ಸದುದ್ದೇಶದಲ್ಲಿ ಆ ಒಂದು ಒಗ್ಗಟ್ಟುತನದಲ್ಲಿ ನಾವೆಲ್ಲ ಬಾಳೋಣ ಅಂತ ಮಾತನಾಡುತ್ತಾರೆ. 5.5 ಕೋಟಿ ಜನರ ಮಾತೃಭಾಷೆ ಕನ್ನಡವಾಗಿರುತ್ತದೆ. ಪ್ರಪಂಚದ ಹೊರ ರಾಷ್ಟ್ರಗಳಲ್ಲಿ ನಮ್ಮಯ NRI ಕನ್ನಡಿಗರು 5 ಲಕ್ಷಕ್ಕೂ ಹೆಚ್ಚು ಜನರು ವಾಸಿಸುತ್ತಾ ಇದ್ದಾರೆ. ಆದ್ದರಿಂದ ಕನ್ನಡ ಭಾಷೆ ಶಾಶ್ವತವಾಗಿ ಚಿರಂಜೀವಿಯಾಗಿ ಇರುವುದರಲ್ಲಿ ಯಾವುದೇ ಸಂಶಯವಿಲ್ಲ ಎಂದು ಹೇಳುತ್ತಾ, ಕನ್ನಡಿಗರು ಯಾರು ಆತಂಕಕ್ಕೆ ಒಳಗಾಗಬಾರದೆಂದು ಸವಿನಯವಾಗಿ ಕೋರುತ್ತಾ, ಜನನಿ ಜನ್ಮಭೂಮಿ ಚ ಸ್ವರ್ಗಾದಪಿ ಗರಿಯಚಿ ಎಂಬಂತೆ, ಅಂದ್ರೆ ನಮ್ಮನ್ನು ಎತ್ತ ಕನ್ನಡ ತಾಯಿಯನ್ನು ಹೊತ್ತ ಕರ್ನಾಟಕ ಭೂಮಿಯನ್ನು ಸ್ವರ್ಗಕ್ಕಿಂತಲೂ ಮಿಗಿಲಾಗಿ ಕಾಣಬೇಕೆಂದು ಹೇಳುತ್ತಾ, ಈ ವೇದಿಕೆ ಮೇಲೆ ಕನ್ನಡದ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಲು ಸುವರ್ಣ ಅವಕಾಶವನ್ನು ಒದಗಿಸಿಕೊಡುತ್ತಾ ತಮ್ಮೆಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಮಾತನ್ನು ಮುಕ್ತಾಯ. ಜೈ ಹಿಂದ್, ಜೈ ಕರ್ನಾಟಕ. ಸಿರಿಗನ್ನಡಂ 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 ಗಲ್ಗೆ ಅಲ್ಲ, ಅನ್ಯ ಭಾಷಿಗರ ಪ್ರತಿಯೊಂದು ಗಲ್ಲಿ ಗಲ್ಲಿಗೆ, ಅನ್ಯ ಭಾಷಿಗರ ಪ್ರತಿಯೊಂದು ಗಲ್ಲಿ ಗಲ್ಲಿಗೆ ಸಿರಿಗನ್ನಡಂ ಗಲ್ಗೆ. ಇಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ನಮ್ಮ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಆವಲೂರು ಸರ್ಕಲಲ್ಲಿ ನಮ್ಮ TN ರಾಧಾಕೃಷ್ಣ ಅವರ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ. ಅವರು ಅಧ್ಯಕ್ಷರಾದ ಮೇಲೆ ಕನ್ನಡ ಸಾಹಿತ್ಯ ಪರಿಷತ್ ರಾಜಾಜಿನಗರಕ್ಕೆ ಇದೆ ಪ್ರಪ್ರಥಮವಾಗಿ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ರಾಧಾಕೃಷ್ಣ ಅವರು, ಯಾಕಂದರೆ ಕನ್ನಡ ಪರ, ಕನ್ನಡ ಅಂದರೆ ರಾಧಾಕೃಷ್ಣ ಅಂದರೆ ಕನ್ನಡ. ಯಾಕಂದರೆ ನಾವು ಅವತ್ತು ಅವ್ರ ಜೊತೆಯಲ್ಲಿ ಒಂದು 30-35 ವರ್ಷ ಇರೋದ್ರಿಂದ ಅದೆಲ್ಲೇ ಒಂದು ಹೋಟ್ಲಿಗೆ ಹೋದ್ರೂ ಸಹ ಅವರು ಕನ್ನಡದಲ್ಲೇ ಕೇಳಬೇಕು. ವೈಟ್ ರೈಸ್ ಅಂತ ಕೇಳಬಾರ್ದು, ನಿಮಗೆ ಜ್ಞಾಪಕ ಇರಲಿ. ಏನೇ ವೈಟ್ ರೈಸ್ ಅಂತಾರೆ, ಯಾಕಂದರೆ ಅಷ್ಟೊಂದು ಅಭಿಮಾನ, ಸ್ವಾಭಿಮಾನ, ನಮ್ಮ ಕನ್ನಡತನ ಅನ್ನೋದನ್ನ ಅಷ್ಟೊಂದು ಅವರ ರಕ್ತದಲ್ಲಿ ಅಳವಡಿಸ್ಕೊಂಡು ಬಂದಿದ್ದಾರೆ. ಹಾಗಾಗಿ ದಯವಿಟ್ಟು ಮುಂದಿನ ದಿನಗಳಲ್ಲಿ ಕನ್ನಡ 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 ಎಲ್ಲರೂ ಸಹ, ಪರಭಾಷೆಯವರು ಸಹ ಕನ್ನಡದಲ್ಲಿ ನಿಮ್ಮ ಮನೆಯಲ್ಲಿ ನಿಮ್ಮ ಭಾಷೆ ಮಾತಾಡ್ಕೊಳ್ಳಿ. ಆದರೆ ಏನು ನಮ್ಮ ಹೊರಗಡೆ ಏನು ಜಗತ್ತಿದೆ, ನಮ್ಮ ಕರ್ನಾಟಕದಲ್ಲಿ ಇದ್ದ ಮೇಲೆ ಎಲ್ಲರೂ ಸಹ ಕನ್ನಡಿಗರಾಗಬೇಕು. ಬೇರೆ ಭಾಷೆಯವ್ರು ನಾವೇನು ದ್ವೇಷಿಸ್ತಾ ಇಲ್ಲ, ಆದರೆ ನಮ್ಮ ಭಾಷೆ
ಕಲೀಲೇಬೇಕು ಅಂತ ಹೇಳ್ತಾ ಈ ಮುಖಾಂತರ ನಮ್ಮ ಟಿ ಎನ್ ರಾಧಾಕೃಷ್ಣ ಅವರಿಗೆ ಶುಭವಾಗಲಿ. ಅವರು ನಮ್ಮ ರಾಜಾಜಿನಗರದ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿದ್ದಾರೆ. ಅವರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ದೇವರು ಒಳ್ಳೆ ಆಯುಸ್ ಆರೋಗ್ಯ ಕೊಡಲಿ. ಹಾಗೆ ಒಳ್ಳೆ ಒಂದು ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿಂದ ಮಾಡಲಿ ಅಂತ ಹೇಳ್ತಾ ಈ ಮೂಲಕ ನಾನು ಶುಭ ಕೋರ್ತೀನಿ. ಧನ್ಯವಾದಗಳು.